ಸ್ಪೋಕನ್ ಇಂಗ್ಲೀಷ್ನ ಇವತ್ತಿನ ಕ್ಲಾಸ್ನಲ್ಲಿ ಎವ್ರಿಡೇ ಯೂಸ್ ಮಾಡುವಂತಹ ಒಂದಷ್ಟು ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸಸ್ ನೋಡೋಣ. ಆಲ್ರೆಡಿ ಹಲವಾರು ವೀಡಿಯೋಸ್ ನೋಡಿದ್ದೀವಿ. ಇವತ್ತಿನ ವೀಡಿಯೋದಲ್ಲೂ ಒಂದಷ್ಟು ಸೆಂಟೆನ್ಸಸ್ ನಾನು ಕವರ್ ಮಾಡ್ತಾ ಇದ್ದೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಗೈಸ್, ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಲೆಟ್ಸ್ ಗೆಟ್ ಇನ್ ಟು ದ ಫಸ್ಟ್ ಸೆಂಟೆನ್ಸ್ ಆಫ್ ಟುಡೇಸ್ ಕ್ಲಾಸ್. ನೀವು ಸಹಾಯ ಮಾಡಿದ್ರಿಂದ ನಾವು ಎಲ್ಲವನ್ನೂ ಸಮಯಕ್ಕೆ ಸರಿಯಾಗಿ ಮಾಡಿ ಮುಗಿಸಿದೆವು. ನೀವು ಸಹಾಯ ಮಾಡಿದ್ರಿಂದ ನಾವು ಎಲ್ಲವನ್ನು ಸಮಯಕ್ಕೆ ಸರಿಯಾಗಿ ಮಾಡಿ ಮುಗಿಸಿದೆವು ಅಂದರೆ ಪೂರ್ಣಗೊಳಿಸಿದೆವು. ನೀವು ಸಹಾಯ ಮಾಡಿದ್ರಿಂದ, ಸಿನ್ಸ್ ಯು ಹೆಲ್ಪ್ಡ್ ಔಟ್, ಸಿನ್ಸ್ ಯು ಹೆಲ್ಪ್ಡ್ ಔಟ್, ನಾವು ಎಲ್ಲವನ್ನು, ವಿ ಎವ್ರಿಥಿಂಗ್, ಸಮಯಕ್ಕೆ ಸರಿಯಾಗಿ, ಇನ್ ಟೈಮ್, ಪೂರ್ಣಗೊಳಿಸಿದೆವು, ಕಂಪ್ಲೀಟೆಡ್. ಐ ರಿಪೀಟ್ ದ ಸೆಂಟೆನ್ಸ್. Since you helped out, we completed everything in time. Next sentence. ಅವರು ಬಂದ ತಕ್ಷಣ ನಾವು ಹೊರಡುತ್ತೇವೆ. ಅವರು ಬಂದ ತಕ್ಷಣ ನಾವು ಹೊರಡುತ್ತೇವೆ. ಅವರು ಬಂದ ತಕ್ಷಣ. As soon as they come, as soon as they come, ನಾವು ಹೊರಡುತ್ತೇವೆ. We will leave. We will leave. As soon as they come, we will leave. As soon as they come, we will leave. The next sentence. ನಾವು ಮೊದಲು ಭೇಟಿಯಾದ ಸ್ಥಳವು ಯಾವಾಗಲೂ ನನ್ನ ನೆಚ್ಚಿನ ಸ್ಥಳವಾಗಿರುತ್ತದೆ. ನಾವು ಮೊದಲ ಬಾರಿಗೆ ಭೇಟಿಯಾದ ಸ್ಥಳವು ಯಾವಾಗಲೂ ನನ್ನ ನೆಚ್ಚಿನ ಸ್ಥಳವಾಗಿರುತ್ತದೆ. The place where we first met, the place where we first met. Guys, met ಅನ್ನೋದು ಮೀಟ್ನ ಪಾಸ್ಟ್ ಫಾರ್ಮ್. ಯಾವಾಗಲೂ ನನ್ನ ನೆಚ್ಚಿನ ಸ್ಥಳವಾಗಿರುತ್ತದೆ. ವಿಲ್ ಆಲ್ವೇಸ್ ಬಿ ಮೈ ಫೇವ್ರೆಟ್ ಸ್ಪಾಟ್. ದ ಪ್ಲೇಸ್ ವೇರ್ ವಿ ಫಸ್ಟ್ ಮೇಟ್ ವಿಲ್ ಆಲ್ವೇಸ್ ಬಿ ಮೈ ಫೇವ್ರೆಟ್ ಸ್ಪಾಟ್. ದ ಪ್ಲೇಸ್ ವೇರ್ ವಿ ಫಸ್ಟ್ ಮೇಟ್ ವಿಲ್ ಆಲ್ವೇಸ್ ಬಿ ಮೈ ಫೇವ್ರೆಟ್ ಸ್ಪಾಟ್. ದ ನೆಕ್ಸ್ಟ್ ಸೆಂಟೆನ್ಸ್. ನಾನು ನಿನ್ನೆ ಭೇಟಿಯಾಗಿದ್ದ ಪ್ರೊಫೆಸರ್ ನನ್ನ ಪ್ರಾಜೆಕ್ಟ್ನ ಆಲೋಚನೆಗಳನ್ನು ತುಂಬಾ ಮೆಚ್ಚಿದರು. ನಾನು ನಿನ್ನೆ ಭೇಟಿಯಾಗಿದ್ದ ಪ್ರೊಫೆಸರ್ ನನ್ನ ಪ್ರಾಜೆಕ್ಟ್ನ ಆಲೋಚನೆಗಳನ್ನು ತುಂಬಾ ಮೆಚ್ಚಿದರು. ನಾನು ನಿನ್ನೆ ಭೇಟಿಯಾಗಿದ್ದ ಪ್ರೊಫೆಸರ್. ದ ಪ್ರೊಫೆಸರ್ whom I met yesterday. ದ ಪ್ರೊಫೆಸರ್ whom I met yesterday. ಪ್ರಾಜೆಕ್ಟ್ನ ನನ್ನ ಆಲೋಚನೆಗಳನ್ನು, ಮೈ ಐಡಿಯಾಸ್ ಫಾರ್ ದಿ ಪ್ರಾಜೆಕ್ಟ್, ಮೈ ಐಡಿಯಾಸ್ ಫಾರ್ ದಿ ಪ್ರಾಜೆಕ್ಟ್ ತುಂಬಾ ಮೆಚ್ಚಿದರು. ಹೈಲಿ ಅಪ್ರಿಷಿಯೇಟೆಡ್, ಹೈಲಿ ಅಪ್ರಿಷಿಯೇಟೆಡ್. ವರ್ಡ್ಸ್ ರಿಅರೇಂಜ್ ಮಾಡಿ ಮೀನಿಂಗ್ಫುಲ್ ಆಗಿ ಈ ಥರ ಬರುತ್ತೆ ಸೆಂಟೆನ್ಸ್. ದ ಪ್ರೊಫೆಸರ್ whom I met yesterday highly appreciated my ideas for the project. The professor whom I met yesterday highly appreciated my ideas for the project. Okay, go for the next sentence guys. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಮುಗಿಸಿದ ನನ್ನ ಸಹೋದರ ಈಗ ಇನ್ಫೋಸಿಸ್ನಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಮುಗಿಸಿದ ನನ್ನ ಸಹೋದರ ಈಗ ಇನ್ಫೋಸಿಸ್ನಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿದ್ದ ನನ್ನ ಸಹೋದರ, ಮೈ ಬ್ರದರ್ ಹೂ ಕಂಪ್ಲೀಟೆಡ್ ಹಿಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಗ್ರಿ, ಮೈ ಬ್ರದರ್ ಹೂ ಕಂಪ್ಲೀಟೆಡ್ ಹಿಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಗ್ರಿ ಈಗ ಇನ್ಫೋಸಿಸ್ನಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಈಸ್ ನೌ ವರ್ಕಿಂಗ್ ಎಟ್ ಇನ್ಫೋಸಿಸ್. ಈಸ್ ನೌ ವರ್ಕಿಂಗ್ ಎಟ್ ಇನ್ಫೋಸಿಸ್. ಐ ರಿಪೀಟ್ ದ ಸೆಂಟೆನ್ಸ್ ಗೈಸ್. My brother who completed his mechanical engineering degree is now working at Infosys. Okay, go for the next sentence. ನಾವು ಬರ್ತ್ಡೇ ಪಾರ್ಟಿ ಮಾಡಿದ್ದ ಹೋಟೆಲನ್ನು ಮುಚ್ಚಲಾಗುತ್ತಿದೆ. ನಾವು ಬರ್ತ್ಡೇ ಪಾರ್ಟಿ ಮಾಡಿದ್ದ ಹೋಟೆಲನ್ನು ಮುಚ್ಚಲಾಗುತ್ತಿದೆ. ನಾವು ಬರ್ತ್ಡೇ ಪಾರ್ಟಿ ಮಾಡಿದ್ದ ಹೋಟೆಲನ್ನು. The hotel where we had our birthday party. The hotel where we had our birthday party ಮುಚ್ಚಲಾಗುತ್ತಿದೆ. is being shut down. is being shut down. The hotel where we had our birthday party is being shut down. The next sentence. ಒಂದು ವೇಳೆ ನಿಮಗೆ ರಾಮ್ನ ನಂಬರ್ ಸಿಕ್ಕರೆ ನನಗೆ ತಿಳಿಸಿ. ಒಂದು ವೇಳೆ ನಿಮಗೆ ರಾಮ್ನ ನಂಬರ್ ಸಿಕ್ಕರೆ ನನಗೆ ತಿಳಿಸಿ. ಒಂದು ವೇಳೆ ಇನ್ ಕೇಸ್ ನಿಮಗೆ ರಾಮ್ನ ನಂಬರ್ ಸಿಕ್ಕರೆ, ಯು ಫೈಂಡ್ ರಾಮ್ಸ್ ನಂಬರ್, ಯು ಫೈಂಡ್ ರಾಮ್ಸ್ ನಂಬರ್, ನನಗೆ ತಿಳಿಸಿ.
let me know. Let me know. In case you find Ram's number, let me know. ರಾಮ್ ಆದಮೇಲೆ ಅಪಾಸ್ಟ್ರಫಿ ಹಾಕಿ ಎಸ್ ಹಾಕಬೇಕು, ಆವಾಗ ಅದು ರಾಮ್ನ ಅನ್ನೋ ಮೀನಿಂಗ್ ಬರುತ್ತೆ. ಓಕೆ, ಗೋ ಫಾರ್ ದ ನೆಕ್ಸ್ಟ್ ಸೆಂಟೆನ್ಸ್. ನೀವು ಮನಸ್ಸು ಮಾಡದ ಹೊರತು ಏನೂ ಮಾಡಲು ಸಾಧ್ಯವಿಲ್ಲ. ನೀವು ಮನಸ್ಸು ಮಾಡದ ಹೊರತು ಏನೂ ಮಾಡಲು ಸಾಧ್ಯವಿಲ್ಲ ಅಂದರೆ ನೀವು ಮನಸ್ಸು ಮಾಡದೆ ಏನೂ ಮಾಡಲು ಸಾಧ್ಯವಿಲ್ಲ. ನೀವು ಮನಸ್ಸು ಮಾಡದ ಹೊರತು, ಅನ್ಲೆಸ್ ಯು ಮೇಕಪ್ ಯುವರ್ ಮೈಂಡ್, ಅನ್ಲೆಸ್ ಯು ಮೇಕಪ್ ಯುವರ್ ಮೈಂಡ್, ಏನೂ ಮಾಡಲು ಸಾಧ್ಯವಿಲ್ಲ. ನಥಿಂಗ್ ಕ್ಯಾನ್ ಬಿ ಡನ್. ನಥಿಂಗ್ ಕ್ಯಾನ್ ಬಿ ಡನ್. I repeat the sentence, guys. Unless you make up your mind, nothing can be done. Unless you make up your mind, nothing can be done. ಮುಂದಿನ ವಾಕ್ಯ ನೋಡೋಣ. ದಯವಿಟ್ಟು ನೀವು ಹಾಲ್ ಟಿಕೆಟ್ಗಳನ್ನು ಬೇಗನೆ ತರಬಹುದೇ? ಆದ್ದರಿಂದ ನಾವು ಅದನ್ನು ವಿದ್ಯಾರ್ಥಿಗಳಿಗೆ ಕೊಡಬಹುದು. ದಯವಿಟ್ಟು ನೀವು ಹಾಲ್ ಟಿಕೆಟ್ಗಳನ್ನು ಬೇಗನೆ ತರಬಹುದೇ? ಆದ್ದರಿಂದ ನಾವು ಅದನ್ನು ವಿದ್ಯಾರ್ಥಿಗಳಿಗೆ ಕೊಡಬಹುದು. ದಯವಿಟ್ಟು ನೀವು ಹಾಲ್ ಟಿಕೆಟ್ಗಳನ್ನು ಬೇಗನೆ ತರಬಹುದೇ? ಕ್ಯಾನ್ ಯು ಪ್ಲೀಸ್ ಬ್ರಿಂಗ್ ದಿ ಹಾಲ್ ಟಿಕೆಟ್ಸ್ ಸೂನ್? ಕ್ಯಾನ್ ಯು ಪ್ಲೀಸ್ ಬ್ರಿಂಗ್ ದಿ ಹಾಲ್ ಟಿಕೆಟ್ಸ್ ಸೂನ್? ಆದ್ದರಿಂದ ಸೊ ದ್ಯಾಟ್ ನಾವು ಅದನ್ನು ವಿದ್ಯಾರ್ಥಿಗಳಿಗೆ ಕೊಡಬಹುದು. ವಿ ಕ್ಯಾನ್ ಪ್ರೊವೈಡ್ ಇಟ್ ಟು ದ ಸ್ಟೂಡೆಂಟ್ಸ್. ವಿ ಕ್ಯಾನ್ ಪ್ರೊವೈಡ್ ಇಟ್ ಟು ದ ಸ್ಟೂಡೆಂಟ್ಸ್. ಸೆಂಟೆನ್ಸ್ ವಾಪಸ್ ಹೇಳ್ತೀನಿ. ಕ್ಯಾನ್ ಯು ಪ್ಲೀಸ್ ಬ್ರಿಂಗ್ ದ ಹಾಲ್ ಟಿಕೆಟ್ಸ್ ಸೂನ್ ಸೊ ದ್ಯಾಟ್ ವಿ ಕ್ಯಾನ್ ಪ್ರೊವೈಡ್ ಇಟ್ ಟು ದ ಸ್ಟೂಡೆಂಟ್. ಈ ವಿಡಿಯೋದ ಕೊನೆಯ ಸೆಂಟೆನ್ಸ್ ನೋಡೋಣ. ನಿಮ್ಮ ಎಲ್ಲ ದಾಖಲೆಗಳನ್ನು ತಕ್ಷಣವೇ ಸಲ್ಲಿಸಲು ನಿಮಗೆ ಸಾಧ್ಯವಾಗುತ್ತದೆಯೇ? ಆದ್ದರಿಂದ ನಾವು ನಿಮ್ಮ ನೇಮಕಾತಿ ಪ್ರಕ್ರಿಯೆಯೊಂದಿಗೆ ಮುಂದುವರಿಸಬಹುದು. ನಿಮ್ಮ ಎಲ್ಲ ದಾಖಲೆಗಳನ್ನು ತಕ್ಷಣವೇ ಸಲ್ಲಿಸಲು ನಿಮಗೆ ಸಾಧ್ಯವಾಗುತ್ತದೆಯೇ? ಆದ್ದರಿಂದ ನಾವು ನಿಮ್ಮ ನೇಮಕಾತಿ ಪ್ರಕ್ರಿಯೆಯೊಂದಿಗೆ ಮುಂದುವರಿಸಬಹುದು. ನಿಮ್ಮ ಎಲ್ಲ ದಾಖಲೆಗಳನ್ನು ಆಲ್ ದಿ ಡಾಕ್ಯುಮೆಂಟ್ಸ್ ತಕ್ಷಣವೇ ಇಮಿಡಿಯೇಟ್ಲಿ ಸಲ್ಲಿಸಲು ನಿಮಗೆ ಸಾಧ್ಯವಾಗುತ್ತದೆಯೇ? ವಿಲ್ ಯು ಬಿ ಏಬಲ್ ಟು ಸಬ್ಮಿಟ್? ಆದ್ದರಿಂದ ಸೊ ದ್ಯಾಟ್ ನಿಮ್ಮ ನೇಮಕಾತಿ ಪ್ರಕ್ರಿಯೆಯೊಂದಿಗೆ ವಿತ್ ಯುವರ್ ರಿಕ್ರೂಟ್ಮೆಂಟ್ ಪ್ರಾಸೆಸ್ ನಾವು ಮುಂದುವರಿಸಬಹುದು. ವಿ ಕುಡ್ ಗೋ ಫಾರ್ವರ್ಡ್. ವರ್ಡ್ಸ್ ರಿಅರೇಂಜ್ ಆಗಿ ಮೀನಿಂಗ್ಫುಲ್ ಆಗಿ ಸೆಂಟೆನ್ಸ್ ಈ ಥರ ಬರುತ್ತೆ. Will you be able to submit all the documents immediately so that we could go forward with your recruitment process? Will you be able to submit all the documents immediately so that we could go forward with your recruitment process? ಗೈಸ್, ಇಲ್ಲಿಗೆ ನಾನು ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೋತೀನಿ. ವಿಡಿಯೋ ಇಷ್ಟ ಆದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.